ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ಒಂದು ಈವ್ನಿಂಗ್ ಟೈಮಲ್ಲಿ ನಾನು ನಿಮಗೆ ಒಂದು ನೀತಿ ಕಥೆಯನ್ನು ಹೇಳ್ತೀನಿ. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. GK ಕನ್ನಡ ಫ್ಯಾಮಿಲಿ ಲಾಗ್ ಅಂತ ಅಂದ್ಬಿಟ್ಟು. ಸೊ ಫೇಸ್ಬುಕ್ಕಲ್ಲೂ ಇದೆ, ಇನ್ಸ್ಟಾಗ್ರಾಮ್ನಲ್ಲೂ ಇದೆ. ಸೊ ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಭಾಳ ತೊಂದರೆ ಇದೆ. ಸೊ ಅದಕ್ಕಾಗಿ ನನ್ನ ಕೈಲಾದ ಕಂಟೆಂಟನ್ನು ಮಾಡ್ತಾಯಿರ್ತೀನಿ. ಸೊ ನನಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಇದೇ ಥರ ನನಗೆ ಬೆಂಬಲ ಕೊಡ್ತಾಯಿರಿ. ಏನಾರು ಸಣ್ಣ ಪುಟ್ಟ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ಸರಿ ಮಾಡ್ಕೊತೀನಿ. ಸೊ ನನ್ನ ಹತ್ರ ಯಾವುದೇ ತರಹದ ವಿಡಿಯೋ ಮಾಡೋಕ್ಕೆ ಏನೂ ಇಲ್ಲ, ಮೊಬೈಲಲ್ಲೇ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು, ಕರ್ನಾಟಕದ ಜನತೆಯ ಆಶೀರ್ವಾದ ನನ್ನ ಮೇಲಿರಲಿ. ಸೊ ಕಂಟೆಂಟ್ ಮಾಡ್ತಾಯಿದ್ದೀನಿ ಏನೋ ಒಂದು. ಸೊ ನನಗೇನು ತೋಚುತ್ತೋ ಅದನ್ನು ಮಾಡ್ತಾಯಿರ್ತೀನಿ. ಬಟ್ ಸರಿಯಾದ ದಾರಿಯಲ್ಲಿ ಮಾಡ್ತಾಯಿರ್ತೀನಿ. ಏನಾದರೂ ತಪ್ಪು ಕಂಡು ಬಂದಲ್ಲಿ ದಯವಿಟ್ಟು ನಿಮ್ಮ ಮನೆಯಲ್ಲೊಬ್ಬ ಅಂದ್ಕೊಂಡು ನನ್ನ ಕಮೆಂಟ್ ಮುಖಾಂತರ ಆ ತಪ್ಪನ್ನು ತಿಳಿಸಿ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಒಂದು ಹಳ್ಳಿಯಲ್ಲಿ ರವಿ ಎಂಬ ಬಾಲಕ ವಾಸಿಸುತ್ತಿದ್ದನು. ಅವನು ತುಂಬ ಪ್ರಾಮಾಣಿಕವಾಗಿದ್ದನು. ಒಂದು ದಿನ ಶಾಲೆಗೆ ಹೋಗುವಾಗ ದಾರಿಯಲ್ಲಿ ಹಣದಿಂದ ತುಂಬಿದ ಒಂದು ಪಾರ್ಸಲ್ ಸಿಕ್ಕಿತು. ಅದರಲ್ಲಿ ಸಾಕಷ್ಟು ಹಣ ಮತ್ತು ಗುರುತಿನ ಚೀಟಿಯೂ ಇತ್ತು. ಸೊ ಅವನಿಗೆ ಒಂದು ಹಣದ ಒಂದು ಚೀಲ ಸಿಕ್ಕಿತ್ತು. ಸೊ ಅದರ ಜೊತೆ ಅದು ಯಾರ್ದು ಅಂತಂದ್ಬಿಟ್ಟು ಅದು ಒಂದು ಗುರುತಿನ ಚೀಟಿ ಕೂಡ ಇತ್ತು ಆ ಚೀಲದಲ್ಲಿ. ಸೊ ಅವನೇನು ಮಾಡ್ದ ಅಂತಂದರೆ, ರವಿ ಆ ಪಾರ್ಸಲನ್ನು ತನ್ನ ಬಳಿ ಇಟ್ಟುಕೊಳ್ಳದೆ ಅದರಲ್ಲಿದ್ದ ವಿಳಾಸವನ್ನು ನೋಡಿ ಮಾಲೀಕರ ಮನೆಗೆ ಹೋಗಿ ಹಿಂತಿರುಗಿಸಿದನು. ಅಂದ್ರೆ ಅವನು ತನ್ನ ಪ್ರಾಮಾಣಿಕತೆಯನ್ನು ಯಾವ ಥರ ತೋರಿಸಿದಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಸೊ ಅವನು ಯಾರಾದರೂ ರೊಕ್ಕ ನೋಡಿದರೆ ಬಿಡೋಲ್ಲ. ಚಿನ್ನ, ರೊಕ್ಕ, ಬೆಳ್ಳಿ ಐತೆ ಅಂದರೆ ಬಿಡೋದಿಲ್ಲ. ತಮಗೆ ಇರಲಿ ನಮಗೆ ಇರಲಿ ಎಷ್ಟಿದ್ರೂ ನಮಗೆ ಸಾಲದು. ಸೊ ಆ ಥರ ಯೋಚನೆ ಮಾಡುವ ಸಂದರ್ಭದಲ್ಲಿ ಇಂಥ ಒಬ್ಬ ವ್ಯಕ್ತಿ, ರವಿ ಎಂಬ ವ್ಯಕ್ತಿ, ಅದನ್ನು ಯಾವ ವಿಳಾಸದಲ್ಲಿದೆ ಅದರಲ್ಲಿ ಒಂದು ಕೂಡ ತಗೊಳ್ಳದೆ ಸೀದಾ ಅವ್ರ ಮನೆಗೆ ಹೋಗ್ಬಿಟ್ಟು ಎಲ್ಲ ತನಗೆ ಏನು ಇದು ಒಂದು ಪೀಸು ತಗೊಳ್ದೇ ಅವ್ರ ಮನೆಗೆ ಹೋಗಿ ಒಪ್ಪಿಸ್ತಾನೆ, ಹಿಂತಿರುಗಿಸಿದನು. ಪಾರ್ಸಲ್ ಕಳೆದುಕೊಂಡ ವ್ಯಕ್ತಿಗೆ ತುಂಬ ಸಂತೋಷವಾಯಿತು. ಅವನು ಏನು ಕಳ್ಕೊಂಡಿರ್ತಾನಲ್ಲ ಪಾಪ, ಅವನಿಗೆ ಸಿಕ್ಕಿದ ಅದು ಎಷ್ಟು ಸಂತೋಷ ಆಗಿರ್ತದೆ ಅಂದರೆ ಅದು ಪಾರವೇ ಇಲ್ಲ ಆ ಸಂತೋಷಕ್ಕೆ. ಅವನು ರವಿಯ ಪ್ರಾಮಾಣಿಕತೆಯನ್ನು ಮೆಚ್ಚಿ ಬಹುಮಾನವಾಗಿ ಅವನಿಗೇನಾರ ಬಹುಮಾನ ಕೊಡೋಕ್ಕೆ ಮುಂದಾದ. ಅಂದರೆ ಪಾಪ ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅವನಿಗೇನಾರ ಒಂದು ಕೊಡ್ಬೇಕು ನಾನು ಅಂತಂದು ಅವನ ಮನಸ್ಸಲ್ಲಿ ಬಂತು. ಸೊ ಆದರೆ ರವಿ, ನಾನು ಮಾಡಿದ್ದು ನನ್ನ ಕರ್ತವ್ಯ, ಇದಕ್ಕೆ ಬಹುಮಾನ ಬೇಕಿಲ್ಲ. ಅಂದರೆ ಇದನ್ನು ಮನುಷ್ಯನಾಗಿ ನಾನು ಮಾಡಿದ್ದು ಒಂದು ಕರ್ತವ್ಯ. ಇದು ನನಗೆ ನನ್ನ ತಂದೆ ತಾಯಿ ಕಲಿಸಿಕೊಟ್ಟಂತಹ ಒಂದು ಪಾಠದಿಂದ ನಾನು ಯಾವುದೇ ಒಂದು ಇದು ಮಾಡ್ದೇ ನಿಮಗೆ ತಂದು ನಿಮ್ಮ ಒಪ್ಪಿಸಿದ್ದೀನಿ. ಸೊ ನನಗೇನು ಬಹುಮಾನ ಬೇಕಾಗಿಲ್ಲ ಅಂತಂದ್ಬಿಟ್ಟು ಅವನಿಗೆ ಹೇಳ್ತಾ ಇರ್ತಾನೆ. ಎಂದ ವಿನಯದಿಂದ ಹೇಳಿದನು. ರವಿಯು ಸತ್ಯನಿಷ್ಠೆ ಮತ್ತು ಒಳ್ಳೆಯ ಮನಸ್ಸನ್ನು ನೋಡಿ ಹಳ್ಳಿಯ ಜನರೆಲ್ಲ ಅವನನ್ನು ಪ್ರಶಂಸಿಸಿದರು. ಅಂದರೆ ಅವನಲ್ಲಿ ಇರ್ತಕ್ಕಂಥ ನಿಷ್ಠೆ ಮತ್ತು ಅವನಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಭಾವನೆಯನ್ನು ಕಂಡು ಹಳ್ಳಿಯ ಜನಗಳೆಲ್ಲ ಅವನಿಗೆ ಒಂದು ಬಹುಮಾನವನ್ನು ಏನು ಅಥವಾ ಅವನಿಗೆ ಒಂದು ಸನ್ಮಾನವನ್ನು ಇದು ಮಾಡೋಕ್ಕೆ ಮುಂದಾದರು. ಆ ದಿನದಿಂದ ರವಿ ಎಲ್ಲರಿಗೂ ಆದರ್ಶ ಬಾಲಕನಾದನು. ಅಂದರೆ ಅವನಿಗೆ ಯಾರೇ ಒಂದು ಏನೋ ಒಂದು ಇದು ಮಾಡಿದ್ರೂ ಅವನ್ನ ನೋಡಿ ಕಲೀರಿ, ಆ ಥರ ಅವನ ಮನೋಭಾವನೆಯನ್ನು ಬೆಳೆಸಿದ ಆ ಹಳ್ಳಿಯ ಜನಕ್ಕೆ. ಸೊ ಈ ಥರ ಒಂದು ಮನೋಭಾವನೆಯನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸೋಣ. ಸೊ ಯಾವುದೇ ಒಂದು ವಸ್ತು, ಇನ್ನೊಬ್ರದ್ದು ವಸ್ತು ಆಗಲಿ, ಯಾವುದೇ ಒಂದು ಇದಾಗಲಿ, ಅವರಿಗೆ ಒಟ್ಟು ಒಳ್ಳೆಯದನ್ನು ಬಯಸೋಣ, ಒಳ್ಳೆಯದನ್ನು ಇದು ಮಾಡೋಣ. ನಮ್ಮ ಕೈಲಿ ಆಗಲಿಲ್ಲ ಅಂದರೂ ಸುಮ್ಮನೆ ಇರೋಣ, ಬಟ್ ಕೆಟ್ಟದ್ದನ್ನು ಬಯಸಬಾರ್ದು ಯಾರಿಗೂ. ಸೊ ಇದು ಇವತ್ತಿನ ಈ ನೀತಿ ಕತೆ. ದಯವಿಟ್ಟು ಯಾರಿಗೆಲ್ಲ ನನ್ನ ಚಾನಲನ್ನು
ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ನಮಗೆ ಸಪೋರ್ಟ್ ಮಾಡಿರಿ. ಈ ಹಳ್ಳಿ ಮಂದಿಗೆ ಸ್ವಲ್ಪ ನಿಮ್ಮ ಕಡೆಯಿಂದ ಸಪೋರ್ಟ್ ಬರಲಿ. ಸೊ ನಾನು ಒಂದೇನೋ ಪ್ರಯತ್ನ ಮಾಡೋಣ ಅಂತಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇದ್ದರೆ ನಾನು ಬೇಗ ಸ್ವಲ್ಪ ಏನೋ ನನ್ನದು ಸ್ವಲ್ಪ ಪರಿಸ್ಥಿತಿಯನ್ನು ಸರಿ ಮಾಡ್ಕೊತೀನಿ. ಈ ಥರ ನೀತಿಕತೆಗಳು, ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕುಕಿಂಗ್ ಚಾನಲ್ಗಳು ಬರ್ತಾ ಇರ್ತವೆ, ಟ್ರಾವೆಲಿಂದು ಬರ್ತಾ ಇರುತ್ತೆ. ಸೊ ಏನೇ ನಮ್ಮ ಸುತ್ತಮುತ್ತ ಏನೇ ಸಮಾಜದಲ್ಲಿ ಏನೇ ಒಂದು ತಪ್ಪಿದ್ರೂ ಅದನ್ನ ಧೈರ್ಯದಿಂದ ನಾನು ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಡ್ತೀನಿ. ಸೊ ಇದು ನನ್ನ ಪ್ರಯತ್ನ. ಎಲ್ಲ ನಿಮ್ಮ ಆಶೀರ್ವಾದ, ಕರ್ನಾಟಕ ಜನತೆಯ ಆಶೀರ್ವಾದ ನಮ್ಮ ಮೇಲಿರಲಿ. ಸೊ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಫ್ರೆಂಡ್ಸ್.